ನೋಡಿ ಇವಾಗ ನಮ್ಮಲ್ಲಿ 2003ರಿಂದ ನಂತರ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ನೌಕರರಾಗಿರ್ಬೋದು, ಅಧಿಕಾರಿಗಳಿಗಿರಾಗಿರ್ಬೋದು, ಅವರಿಗಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ. 2003ನಿಂದ ಹಿಂದೆ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ನೌಕರರು ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಮುಖ್ಯವಾಗಿ ಏನು ಹೇಳಬೇಕು ಅಂತಂದರೆ 2000 ನಮ್ಮದೇನು ನವಂಬರ್ 15 1999ರಲ್ಲಿ ಟ್ರೈಪ್ರಾಟ್ರಿಯೇಟ್ ಅಗ್ರಿಮೆಂಟ್ ಆಗಿದೆ. ಅದರಲ್ಲಿ ಅಲ್ಲಿನವರೆಗೆ ಯಾರು ರಿಕ್ರೂಟ್ಮೆಂಟ್ ಆಗಿರ್ತಾರೆ ಅವರಿಗೆ ಸರ್ಕಾರ ಗ್ಯಾರಂಟಿ ಇದೆ. ಲೀಗಲಿ ಮಾತಾಡೋದಾದರೆ ಯಾವತ್ತು ಅಗ್ರಿಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ ಅವತ್ತಿನವರೆಗೆ ಏನು ರಿಕ್ರೂಟ್ಮೆಂಟ್ ಆಗಿರ್ತಾರೆ ಅಲ್ಲಿನವರೆಗೂ ಸರ್ಕಾರ ನಿಲ್ಲುತ್ತೆ. ಮುಂದಿನ ಭಾಗದಲ್ಲಿ ಅಂದರೆ 1990 ನಂತರ ಅಂದರೆ 2003ಕ್ಕೆ ರಿಕ್ರೂಟ್ಮೆಂಟ್ ಆಗಿದ್ದು. 2003 ನಂತರ ರಿಕ್ರೂಟ್ಮೆಂಟ್ ಆದವ್ರಿಗೆ ಖಾಸಗೀಕರಣ ಅಂತ ಬಂದಾಗ ಸರ್ಕಾರ ನಮ್ಮ ಪರವಾಗಿ ನಿಲ್ಲೋದಿಲ್ಲ. ಇದು 100ಕ್ಕೆ 100 ಸತ್ಯ. ಮತ್ತು 2000 ಇಲ್ಲಿ ಯಾರು ಕೂಡ ಇಂಜಿನಿಯರ್ಸ್ನ 2003 ಹಿಂಭಾಗ ಮುಂದೆ ಅಂತೇಳಿ ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. ಒಂದು ಸಂಘ ಅಂತ ಇರ್ತಕ್ಕಂಥದ್ದು ಸರ್ವ ಸದಸ್ಯರ ಸರ್ವತೋಮುಖ ಅಭಿವೃದ್ಧಿಗೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. 2003ನಿಂದ ಹಿಂದೆ ಇದ್ದಂಥವ್ರಿಗೆ ಖಾಸಗೀಕರಣ ಬಂದಾಗ ಅವ್ರಿಗೆ ಸರ್ಕಾರ ಅವರ ಪರವಾಗಿ ನಿಲ್ಲುತ್ತೆ. ಒಂದು. ಎರಡನೇದು, ಅವರಿಗೆ ಸಂಧ್ಯಾಕಾಲದಲ್ಲಿ ಅವ್ರಿಗೆ ಪೆನ್ಷನ್ ಇದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಇದೆ. ಮತ್ತು ನಮಗೆ ಆ ಓಲ್ಡ್ ಪೆನ್ಷನ್ ಸ್ಕೀಮ್ ಇಲ್ಲ. ಹಿಂದೆ ಮಾಡಿರ್ತಕ್ಕಂಥ ಅನಾಹುತಗಳಿಂದ NDCPS ಅಲ್ಲಿ ನಮ್ಮಿಂದ ನಾವು ಏನು ವಂತಿಕೆಯನ್ನು ಕೊಡ್ತೀವಿ 10%, ಅದಕ್ಕೂ ಎಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿರೋ ಅದಕ್ಕೆ ಏನು ರಿಟರ್ನ್ ಬಂತು ಅನ್ನೋದು ಲೆಕ್ಕನೇ ಇರಲಿಲ್ಲ. ಸುಮಾರು ದಿನಗಳ ಕಾಲ ಅಮೌಂಟು ಎಲ್ಲಿ ಯಾವ ಬ್ಯಾಂಕಿಗೆ ಸುಮಾರು ಸ್ಪಿಟ್ ಮಾಡಿ ಅನೇಕ ಕಡೆ ಅದನ್ನು ಡೆಪಾಸಿಟ್ ಹಾಕಿ ಒಂದು ಕಡೆ 10% ಬೆಳೀತು, ಒಂದು ಕಡೆ 5% ಬೆಳೀತು, ಒಂದು ಕಡೆ -10 ಆಯಿತು, ಒಂದು ಕಡೆ -15 ಆಯಿತು. ಅದೆಲ್ಲ ಓವರಾಲ್ ತೊಗೊಂಡ್ರೆ ಏನೂ ಇಲ್ಲ ಅಮೌಂಟು. ತದನಂತರ ಅದು 2016ರಲ್ಲಿ ಅದನ್ನು NDCPSನ LICಗೆ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರು. ಆಗ ನಮಗೆ ಇದುವರೆಗೂ ಬಂದಿರತಕ್ಕಂಥದ್ದು 5.74% ಇಂಟ್ರೆಸ್ಟ್. ಇವತ್ತು ನನಗೆ ಒಂದು 57 ಲಕ್ಷ 58 ಲಕ್ಷ ಅಮೌಂಟು ನನ್ನ ಅಕೌಂಟ್ನಲ್ಲಿದೆ. ಇದೇ ಏನಾದರೂ NPSನಲ್ಲಿ ಇದ್ದಿದ್ದರೆ, ಸರಿಯಾಗಿ ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಹಿಂದೆ, ಆವಾಗ ನನ್ನ ಅಮೌಂಟು ಕನಿಷ್ಠ ಅಂದರೂ 1.25 ಕೋಟಿ ಆಗ್ತಾಯಿತ್ತು. ಈಗ NPSಗೆ ನಾವು NDCPSಯಿಂದ NPS ಹೋಗ್ತಾ ಇದ್ದೇವೆ. ಇನ್ನು ಮುಂದೆಲ್ಲಾದ್ರೂ ಕೂಡ ನಮ್ಮ ಅಮೌಂಟು, ನಮ್ಮ ವಂತಿಕೆ ಪ್ರತಿ ಮಾಹೆಯಲ್ಲಿ ಏನು 10% ಕಟ್ಟಾಗ್ತದೆ, ಅದು ವ್ಯವಸ್ಥಿತವಾಗಿ ಇನ್ವೆಸ್ಟ್ಮೆಂಟ್ ಆಗಿ ಅದು ವ್ಯವಸ್ಥಿತವಾಗಿ ಅದು ನಮ್ಮ ಹಣ ಪ್ರತಿ ತಿಂಗಳ ಎಷ್ಟು ಕಟ್ಟಾಗಿದೆ, ಅದಕ್ಕೆ ಎಷ್ಟು ಬಡ್ಡಿ ಬಂದಿದೆ ಅನ್ನೋದನ್ನ ಪ್ರತಿ ತಿಂಗಳ ಪ್ರತಿಯೊಬ್ಬ ಸದಸ್ಯನೂ ಕೂಡ ಅದು ಗೊತ್ತಾಗಬೇಕು. ಇಲ್ಲಾಂದರೆ ನಮಗೆ ಸಂಧ್ಯಾಕಾಲದಲ್ಲಿ ನಮಗೆ ತುಂಬಾ ಸಮಸ್ಯೆ ಇದೆ. ಈ ಒಂದು ಉದ್ದೇಶದಿಂದ ನಾವು ಈ 2003 ನಂತರ ನೇಮಕಾತಿಯಾದಂಥ ಇಂಜಿನಿಯರ್ಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ. 2003ರಿಂದ ಹಿಂದೆ ಇದ್ದಂಥ ಈ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಇಂಜಿನಿಯರ್ಗಳ ಸಮಸ್ಯೆಗಳೇ ಬೇರೆ ಅಂತ ನಾನು ಯಾವಾಗಲೂ ಕೂಡ ನನ್ನ ಪ್ರಚಾರ ಭಾಷಣದಲ್ಲಿ ಹೇಳ್ತಾ ಇರ್ತೀನಿ. 2003 ನಂತರ ನೇಮಕಾತಿ ಆದಂಥ ಇಂಜಿನಿಯರ್ಗಳು ಅಥವಾ ನೌಕರರು ಮುಂದಿನ ದಿನಗಳ ಖಾಸಗೀಕರಣ ಅಂತ ಬಂದಾಗ ನಾವು ನಮ್ಮ ಜಾಬನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಬೀದಿಗಿಳಿ ಅಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಬರ್ತದೆ. ಅಂಥ ಪರಿಸ್ಥಿತಿ 2003 ಹಿಂದೆ ಇರ್ತಕ್ಕಂಥವ್ರಿಗೆ ಬರೋದಿಲ್ಲ. ಈವನ್ ಪ್ರೈವೇಟೈಸ್ ಆದರೂ ಕೂಡ ಅವರಿಗೆ ಭದ್ರತೆ ಟ್ರೈಪ್ರಾಟ್ರಿಯೇಟ್ ಅಗ್ರಿಮೆಂಟು ಕಾಪಾಡುತ್ತೆ. ಆದರೆ ನಮಗೆ ಆ ಒಂದು ಅನುಕೂಲ ಇಲ್ಲ. ಇದನ್ನು ದಯವಿಟ್ಟು ಯೂತ್ಸು ಅರ್ಥ ಮಾಡ್ಕೋಬೇಕು. ಇವತ್ತು ಈಗಾಗಲೇ ಖಾಸಗೀಕರಣದ ವಿಚಾರವಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ. ಉತ್ತರ ಪ್ರದೇಶದಲ್ಲಿ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು, ಮಹಾರಾಷ್ಟ್ರದಲ್ಲಿ ಮತ್ತು ಯಾವ ರಾಜ್ಯದಲ್ಲಿ, ರಾಜ್ಯ ಮತ್ತು ಕೇಂದ್ರದಲ್ಲಿ ಒಂದೇ ಸರ್ಕಾರಗಳಿದೆಯೋ, ಒಂದೇ ಪಕ್ಷದ ಸರ್ಕಾರಗಳಿದೆಯೋ, ಅಲ್ಲೆಲ್ಲ ವಿದ್ಯಮಾನಗಳು ಕೂಡ ಈಗ ಪ್ರೈವೇಟೈಸೇಷನ್ ಕಡೆ ವಾಲ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಕೂಡ ಏನೋ ನಮ್ಮ ಅದೃಷ್ಟ ಇರ್ಬೋದು, ಒಂದು ಬಾರಿ ಇಲ್ಲೊಂದು ರಾಜ್ಯದಲ್ಲಿ ಒಂದು ಪಕ್ಷ ಆಡಳಿತದಲ್ಲಿದೆ, ಕೇಂದ್ರದಲ್ಲಿ ಒಂದು ಪಕ್ಷ ಆಡಳಿತದಲ್ಲಿರ್ತದೆ. ಈ ಹೊಂದಾಣಿಕೆ ಸಮಸ್ಯೆಯಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದೆ. ಅದು ನಮಗೆ ಅನುಕೂಲಕರವಾಗಿ ವಾತಾವರಣ ಮಾರ್ಪಟ್ಟಿದೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ಖಾಸಗೀಕರಣ ಅನ್ನೋದು ಈ ರಾಜ್ಯಕ್ಕೆ 100ಕ್ಕೆ 100% ಬಂದೇ ಬರುತ್ತದೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಉದ್ದೇಶದಿಂದ ನಾವು 2003 ನಂತರ ಇರ್ತಕ್ಕಂಥ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಸಮಸ್ಯೆಗಳು ವಿಪರೀತವಾಗಿದೆ. ಅವನ್ನೆಲ್ಲ ಮೆಟ್ಟಿ ನಿಂತು ನಾವು ಇಲ್ಲಿ ಕೆಲಸವನ್ನು ಮಾಡಿ ಒಂದು ಸರ್ಕಾರಿ ಸೌಮ್ಯದಲ್ಲಿರ್ತಕ್ಕಂಥ ಒಂದು ಕಂಪನಿಯಲ್ಲಿ ನಿವೃತ್ತಿ ಆಗಬೇಕು ಅಂದರೆ ನಾವು ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿದೆ. ಅದನ್ನೆಲ್ಲ ಎದುರಿಸಬೇಕು ಅಂದರೆ ಒಬ್ಬ ಯುವ ನಾಯಕತ್ವ, ಹೆಚ್ಚು ಅವಧಿಗೆ ಇನ್ನು ಮುಂದೆ ಸೇವೆ ಇರ್ತಕ್ಕಂಥವ್ನು ಬಂದರೆ, ಅದರಲ್ಲೂ ಕೂಡ ನೀವೆಲ್ಲ ಏನು ಸಮಸ್ಯೆಗಳು ಅನುಭವಿಸ್ತಾ ಇದ್ದೀರಾ, ನಿಮಗೂ OPS ಇಲ್ಲ, ನನಗೂ OPS ಇಲ್ಲ, ನಿಮಗೂ ಜಾಬ್ ಸೆಕ್ಯೂರಿಟಿ ಇಲ್ಲ, ನನಗೂ ಜಾಬ್ ಸೆಕ್ಯೂರಿಟಿ ಇಲ್ಲ.
ಈ ಥರ ರೀತಿಯಲ್ಲಿ ನೀವೆಲ್ಲ ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಅಧ್ಯಕ್ಷ ಆದವನು ಅದೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡ್ಲಿಕ್ಕೆ ಅವನಿಗೆ ಅನುಕೂಲಕರವಾದಂಥ ವಾತಾವರಣಗಳು ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತವೆ ಅಂತ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಆಡಳಿತ ಮಂಡಳಿಯಲ್ಲೂ ಕೂಡ ನಿಮ್ಮ ಸಮಸ್ಯೆಗಳನ್ನು ನಾನು ಅದೇ ಸಮಸ್ಯೆ ಅನುಭವಿಸ್ತಾ ಇರ್ತೇನೆ, ಅರಿತುಕೊಂಡಿರ್ತಕ್ಕದ್ರಿಂದ ನಾನು ಕೂಡ ಆಡಳಿತ ಮಂಡಳಿ ಮುಂದೆ ಸಮರ್ಥವಾಗಿ ಮಂಡಿಸ್ಲಿಕ್ಕೂ ಕೂಡ ಅದು ಅನುಕೂಲಕರವಾಗ್ತದೆ. ಯಾಕಪ್ಪ ಹೆಚ್ಚು ಸರ್ವಿಸ್ ಇರೋವಂಥವ್ರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರಾಗಬೇಕು ಅಂದರೆ, ಯಾವುದೇ ಒಂದು ಸಮಸ್ಯೆ ಬಂದಾಗ ಈಗ ನನಗೆ ಇನ್ನೂ 14 ವರ್ಷ ಸರ್ವಿಸ್ ಇದೆ, 13.5-14 ವರ್ಷ ಸರ್ವಿಸ್ ಇದೆ. ನನಗೆ ಏನಾದರೂ ನಾನು ಬೋರ್ಡಲ್ಲಿ ಏನಾದರೂ ಒಂದು ಮಂಡನೆ ಮಾಡಬೇಕು ಅಂದರೆ ನಾನು ಮ್ಯಾನೇಜ್ಮೆಂಟ್ಗೆ ಯಾವುದೂ ಕೇರ್ ಮಾಡಬೇಕಲ್ಲ. ಬ್ಯೂರೋಕ್ರಾಟ್ಸ್ ಇರ್ಬೋದು, ಸರ್ಕಾರದ ಪ್ರತಿನಿಧಿಗಳು ಯಾರೇ ಇದ್ದರೂ ಕೂಡ ನಾನು ಸಮರ್ಥವಾಗಿ ಮಂಡನೆ ಮಾಡ್ತೀನಿ. ಈಗ ನಾಳೆನೇ ಚೀಫ್ ಇಂಜಿನಿಯರ್ ಆಗಿ ನಾಳೆ DT ಆಗ್ತೀನಿ ಅನ್ನೋಂಥ ವ್ಯಕ್ತಿಗಳು ಅಲ್ಲಿ ಹೋಗಿ ಆಡಳಿತ ಮಂಡಳಿಗಳು ಕೂತ್ಕೊಂಡು ಆತ ಬ್ಯೂರೋಕ್ರಾಟ್ಸ್ ಇರೋಂಥ ಒಂದು ಸಭೆಯಲ್ಲಿ, ಮಾನ್ಯ ಮಂತ್ರಿಗಳಿರೋಂಥ ಸಭೆಯಲ್ಲಿ ನಮ್ಮ ನೌಕರರಿಗೆ ಇಂಜಿನಿಯರ್ ವಿರುದ್ಧವಾಗಿ ಏನಾದ್ರು ನಿರ್ಧಾರ ತೊಗೊಂಡ್ರೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಆ ಒಂದು ವಾತಾವರಣ ಸೂಕ್ತವಾಗಿರುತ್ತಾ? ದಯವಿಟ್ಟು ತಾವೇ ಯೋಚನೆ ಮಾಡಿ. ತಾವೆಲ್ಲ ಇಂಜಿನಿಯರ್ ಇದ್ದೀರಿ, ನಾನು ಮೊದಲೇ ಹೇಳಿದ್ದೀನಿ ನಿಮ್ಮ ಬಗ್ಗೆ ನನಗೆ ಫಸ್ಟ್ ಅರಿವಿದೆ ಏನು ಮಾತಾಡಬೇಕು ಅಂತ. ನನಗಂತೂ ಆಗಲ್ಲಪ್ಪ. ನಾನೇನಾದರೂ ಇನ್ನು 3 ವರ್ಷ ಸರ್ವಿಸ್ ಇಟ್ಕೊಂಡು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿ ಹಂಚಿನಲ್ಲಿದ್ದಾಗ ಯಾವುದೋ ಒಂದು ಖಾಸಗೀಕರಣ ಅನ್ನೋ ಒಂದು ವಿಚಾರ ಬಂದಾಗ ನಾನು ಸರ್ಕಾರದ ವಿರುದ್ಧನೋ ಅಥವಾ ಮ್ಯಾನೇಜ್ಮೆಂಟಿನ ಧ್ವನಿ ಎತ್ತಲಿಕ್ಕೆ ನಾನು ಇರ್ತಕ್ಕಂಥ ಸೇವಾವಧಿ ಆ ಪರಿಸ್ಥಿತಿ ನನಗೆ ಅನುಕೂಲ ಮಾಡಲ್ಲ. ಇದು ಖಂಡಿತ. ಅದೇ ರೀತಿ ನಾನು ಯಾವುದು ವ್ಯಕ್ತಿಗತವಾಗಿ ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ ಯೂತ್ಸು, ನಮ್ಮ ಇಂಜಿನಿಯರ್ಸ್, ಯಂಗ್ ಇಂಜಿನಿಯರ್ಸ್ ಏನಿದ್ದೀರಿ, ಸುಮಾರು ಕನಿಷ್ಠ 10 ವರ್ಷದಿಂದ ಇನ್ನು 35 ವರ್ಷದವರೆಗೂ ಏನು ಸರ್ವಿಸ್ನ ಹೊಂದಿದ್ದೀರಿ, ತಾವುಗಳೆಲ್ಲ ಇದೇ ಒಂದು ಸರ್ಕಾರಿ ಸ್ವಾಮ್ಯದ ಕಂಪ್ನಿನಲ್ಲಿ, ಸಂಸ್ಥೆನಲ್ಲಿ ನಿವೃತ್ತಿ ಆಗಬೇಕು ಅಂದರೆ ಈ ಸಂಘ ಭಾಳ ಪ್ರಬಲವಾಗಿರಬೇಕು, ಬಲಿಷ್ಠವಾಗಿರಬೇಕು. ಸಂಘ ಪ್ರಬಲವಾಗಿರಬೇಕು, ಬಲಿಷ್ಠವಾಗಿರಬೇಕು ಅಂದರೆ ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿ ಅದರ ನೇತೃತ್ವವನ್ನು ವಹಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ತಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಇವತ್ತು ಖಾಸಗೀಕರಣ ಅನ್ನೋದು ಆಲ್ರೆಡಿ ಇಂಡೈರೆಕ್ಟಾಗಿ ಬಂದುಬಿಟ್ಟಿದೆ. KPTCLಲ್ಲಿ TBCB ಬಂದಿದೆ, ಇನ್ವಿಟ್ ಬಂದಿದೆ. TBCB ಏನೋ ಒಂದು ಪಾರ್ಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲಿಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇವತ್ತು ನಮ್ಮದು 100% ಇನ್ಫ್ರಾಸ್ಟ್ರಕ್ಚರ್ ನಮ್ಮದೇ ಇದೆ. ಏನೇನು 2-3% TBCB ಇನ್ಫ್ರಾಸ್ಟ್ರಕ್ಚರ್ ಮುಂದೆ ಸ್ಟಾಪ್ ಮಾಡ್ಬೋದು. 97% ಇನ್ಫ್ರಾಸ್ಟ್ರಕ್ಚರ್ ಇದು ನಮ್ಮದೇ ಇದು, ಇನ್ನೊಂದು 2% ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ ಅಂತ ಅನ್ಕೋಬೋದು. ಇವತ್ತು ಯಾಕೆ ಒಂದು ತಂದಿದ್ದಾರೆ ಅಂದರೆ ಬ್ಯಾಂಕಲ್ಲಿ ಯಾವುದೂ ಸಾಲ ಕೊಡ್ತಾ ಇಲ್ಲ ಯಾರು. ಆ ಒಂದು ಉದ್ದೇಶದಿಂದ ಹೊರಗಿನ ಒಂದು ಬಂಡವಾಳವನ್ನು ಅಟ್ರ್ಯಾಕ್ಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ TBCB ತಂದಿದ್ದಾರೆ. ಅದನ್ನು ಯಾವ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ಆದರೆ ಈ ಇನ್ವಿಟ್ ಅಂತಕ್ಕಂಥದ್ದು, ಈ ಇನ್ವಿಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತಕ್ಕಂಥದ್ದು ಇದು ತುಂಬಾ ಡೇಂಜರಸ್ಸು. ಇದು ಸೆಬಿ ಅಂಡರಲ್ಲಿ ಬರ್ತಕ್ಕಂಥದ್ದು, 2014ರಲ್ಲಿ ಫಾರಮ್ ಆಗಿರ್ತಕ್ಕಂಥದ್ದು. ಇದನ್ನು 12 ಆ್ಯಕ್ಟ್ಗಳು ಪ್ರೊಟೆಸ್ಟ್ ಮಾಡ್ತದೆ. ನಿಮಗೆಲ್ಲ ಗೊತ್ತಿರ್ಬೋದು, ಯಾವುದೋ ಒಂದು ಟ್ರಸ್ಟ್ ಹೆಸರಿಗೆ ಒಂದು ಲ್ಯಾಂಡ್ ಇದೆ ಅಂದರೆ ಅದನ್ನು ಯಾರಿಗೂ ಸೇಲ್ ಮಾಡೋಕ್ಕಾಗಲ್ಲ. ನೀವಾಗ ಅದು ಟ್ರಸ್ಟ್ ಆಗೈತೆ ಅಂತ ಬಿಡಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಯಾರಾದರೂ ನಾರ್ಮಲಾಗಿ ಮಾತಾಡ್ತಾರೆ. ಅದಕ್ಕೆ ಆದಂಥ ರೂಪುರೇಷೆಗಳಿದೆ ಅದಕ್ಕೆ. ಅದೇ ರೀತಿ ಈ ಒಂದು ಏನು ಈ ಇನ್ವಿಟ್ಗೆ ಏನಾದರೂ ನಮ್ಮ ಎಕ್ಸಿಸ್ಟಿಂಗ್ ಇನ್ವಿಟ್ ಅಂದರೆ, ಈಗ ನಮ್ಮ ಎಕ್ಸಿಸ್ಟಿಂಗ್ ಅಸೆಟ್ನ ನಾವೇನು ಇದುವರೆಗೂ 1,00,000 ಕೋಟಿಗಿಂತ ಹೆಚ್ಚು ಸುಮಾರು ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದನ್ನೆಲ್ಲ ಅಸೆಟ್ನ ಮಾನಿಟೈಸ್ ಮಾಡಿ ಅದನ್ನು ಯಾರಿಗೋ ಒಬ್ಬರಿಗೆ ಲೀಸ್ ಕೊಟ್ಬಿಡೋದು. ಇವತ್ತೇನೋ 220 kV ಸ್ಟೇಷನ್ ಇದೆ, ಒಂದು 50 ಕೋಟಿಗೆ ಇದು ಮಾಡಿ ಅವನಿಗೆ ಕೊಟ್ಬಿಡೋದು. ಅವ್ನು 50 ಕೋಟಿ ತಗೊಂಡು ನಾನು ಇಟ್ಕೊಳ್ಳೋದು. ಇದೇ ಥರ ಎಲ್ಲ 220 kV 400 kV ನೆಟ್ವರ್ಕ್ನೆಲ್ಲ ಅವ್ರಿಗೆ ಕೊಟ್ಟು ಲಾಸ್ಟ್ಗೆ ಒಂದು 5,000 ಕೋಟಿನ 6,000 ಕೋಟಿನ 10,000 ಕೋಟಿನ ಒಂದು ಫಂಡ್ ಕ್ರಿಯೇಟ್ ಮಾಡಿ ಆ ಫಂಡ್ನಿಂದ ಮತ್ತೆ ಬೇರೆ ನಾವು ಹೊಸ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದು. ಇದು ಕೊಟ್ಟಿದ್ದಾರೆ. ಇದು ಯಾವ ರೀತಿ ಅನಾನುಕೂಲ ಆಗ್ತದೆ ಅಂದರೆ ತಮ್ಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಿಂದೆ ಈ 15 ವರ್ಷದ ಹಿಂದೆ ನಾವು ನಿಜವಾಗ್ಲೂ ಕೂಡ ಯಾವುದೇ ಒಂದು ಟವರ್ ಹಾಕಬೇಕು ಅಂತ ಯಾವುದೋ ಲ್ಯಾಂಡ್ ಕಾಂಪನ್ಸೇಷನ್ನೇ ಕೊಡ್ತಿರಲಿಲ್ಲ. ಯಾವುದೋ ಗಲಾಟೆ ಮಾಡಿದಾಗ ಏನೋ ಮಧ್ಯವಸ್ಥಿಕೆ ವಹಿಸಿ ಒಂದು ಸಣ್ಣದನ್ನು ಅಮೌಂಟ್ ಕೊಡ್ತಿದ್ವಿ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ನಾವು ಲೈನ್ ಮಾಡೋಕ್ಕಾಗ್ದಲೇ ಎಷ್ಟೋ ಸ್ಟೇಷನ್ ಮಾಡಿ ಲೈನ್ ಇಲ್ದಲ್ಲ ಹಂಗೆ ಇದ್ದಾವೆ. ನಾನು ನೋಡ್ದಂಗೆ ಇಲ್ಲಿ ನೆಲಮಂಗಲದ ಹತ್ರ ತಾವರೆಕೆರೆ ಸ್ಟೇಷನ್ನು 15 ವರ್ಷ ಆಯಿತು ಸ್ಟೇಷನ್ ಮಾಡಿ, ಇನ್ನೂ ಲೈನ್ ಮಾಡೋಕ್ಕಾಗಿಲ್ಲ, ಜಸ್ಟ್ ಬಿಕಾಸ್ ಆಫ್ ರೈಟ್ ಆಫ್ ವೇ ಪ್ರಾಬ್ಲಮ್ಸು. ಇವತ್ತು ಒಂದು ಟವರ್ ಹಾಕೋಕ್ಕಾಗಲ್ಲ. ಒಂದು ಟವರ್ ಹಾಕಲಿಕ್ಕೆ ಸಾಕಷ್ಟು ಹಣವನ್ನು ನಾವು ಕಾಂಪನ್ಸೇಷನ್ ರೂಪದಲ್ಲಿ ಕೊಡ್ತಾ ಇದ್ದೇವೆ. ನಾವು ಅಸೆಟ್ ಮಾನಿಟೈಸ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಹಿಂದೆ ಏನು ಅಸೆಟ್ ಕಾಂಪನ್ಸೇಷನ್ ಲ್ಯಾಂಡಿಗೆ ಕೊಟ್ಟಿರಲ್ವೋ ಅದನ್ನು ಕನ್ಸಿಡರೇ ಮಾಡಲ್ಲ. ಅವತ್ತೇನು ಖರ್ಚು ಮಾಡಿದ ಎಕ್ಸ್ಪೆಂಡಿಚರ್ ಏನು ಬುಕ್ ಆಗಿತ್ತು, ಇವತ್ತು ಅದನ್ನು ಮಾಡೋಕೊಳ್ಟ್ರೆ ಏನು ಎಕ್ಸ್ಪೆಂಡಿಚರ್ ಆಗುತ್ತೆ ಅದು ಯಾವುದೂ ನೋಡೋದಿಲ್ಲ. ಇದು ಸಮಸ್ಯೆ. ಮತ್ತು ಇನ್ವಿಟ್ ಅಂತ ಬಂದರೆ ಅವನು ಶೇರ್ ಮಾರ್ಕೆಟ್ಗೆ ಹೋಗ್ತಾನೆ. ನಾವು ಜಸ್ಟ್ ಮ್ಯೂಚುವಲ್ ಫಂಡ್ ಥರ ಶೇರ್ಗೆ ಪಬ್ಲಿಕ್ಕಿಗೆ ಬಿಡ್ತಾನೆ. ನಾನು ಒಂದು 10 ಶೇರ್ ಮಾಡ್ಕೊಂಡ್ರೆ ನಾನು ಒಂದು ಸಣ್ಣ ಪಾರ್ಟ್ ಆಫ್ ದ ಓನರು. ಒಂದು ಬಾರಿ ಏನಾದರೂ ಇನ್ವಿಟ್ಗೆ ನಮ್ಮ ಅಸೆಟ್ಟು ಮಾನಿಟೈಸ್ ಮಾಡಿ
ನಾವು ಕೊಟ್ಟು ಅಂದರೆ ಯಾವುದೇ ಕಾರಣದಿಂದ ರಿವರ್ಟ್ ಬ್ಯಾಕ್ ಮಾಡಲಿಕ್ಕೆ ಅವಕಾಶ ಕಾನೂನಿನಲ್ಲಿ ಇಲ್ಲ. ಇದು ಪ್ರೈವೇಟೈಸೇಷನ್ನ ಹೆಚ್ಚು ಡೇಂಜರ್ ಆಗಿರ್ತಕ್ಕಂಥ ವಿಚಾರ, ಭಾಳ ಅಪಾಯಕಾರಿ ಆಗಿರ್ತಕ್ಕಂಥ ವಿಚಾರ. ನಾವು ಇನ್ನೂ ಬೇಕಾದ್ರೆ ಪ್ರೈವೇಟೈಸೇಷನ್ ಏನಾದರೂ ಆಯಿತು ಅಂತಂದರೆ ಏನೋ ಜನ ದಂಗೆ ಎದ್ರು, ರೈತರು ದಂಗೆ ಎದ್ರು, ಜನ ಅವಾಗ ಸರ್ಕಾರ ಬೇಕಾದ್ರೆ ಆರ್ಡಿನೆನ್ಸ್ ಏನೋ ಪಾಸ್ ಮಾಡಿ ರಿವರ್ಟ್ ಬ್ಯಾಕ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಯಾವುದೇ ಕಾರಣದ ರಿವರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಂದು ಬಾರಿ ಆಲ್ರೆಡಿ ಬೋರ್ಡಿಗೆ ಬಂದಿತ್ತು, ಸಮರ್ಥವಾಗಿ ನಮ್ಮ ಅಧ್ಯಕ್ಷರು, ಯೂನಿಯನ್ ಅಧ್ಯಕ್ಷರು ಎಲ್ಲ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಅದು ಡೆಫರ್ ಆಗಿದೆ. ಈಗ ಕ್ಯಾಬಿನೆಟ್ಗೆ ಇಡ್ತಾ ಇದ್ದಾರೆ, ಅಜೆಂಡಾ ತರ್ತಾ ಇದ್ದಾರೆ. ಇದೇನಾದರೂ ಬಂತು ಅಂದರೆ ಇದನ್ನು ಪ್ರಬಲವಾಗಿ ನಾವು ವಿರೋಧ ಮಾಡಬೇಕಾದಂಥ ಸನ್ನಿವೇಶಗಳು ಅಗತ್ಯವಾಗಿ ಉದ್ಭವಿಸ್ತವೆ. ಆ ಒಂದು ಸಂದರ್ಭದಲ್ಲೇ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಹೆಚ್ಚು ಸೇವಾವಧಿಯನ್ನು ಹೊಂದಿರಬೇಕು, ಉನ್ನತವಾದ ಹುದ್ದೆಯನ್ನು ಹೊಂದಿರಬಾರದು. ಇವನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಬೇಕು. ನಾನಂತರೂ ಭಾಳ ಕಟ್ಟಿಬದ್ಧವಾಗಿದ್ದೇನೆ. ನಾನು ಒಬ್ಬ ರೈತನ ಮಗ. ನಾನು ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್ ಆಗಿದ್ದಂಥ 4 ವರ್ಷ ಲೆಕ್ಚರರ್ ಆಗಿ 5 ವರ್ಷ ಲೆಕ್ಚರರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೈಮಲ್ಟೇನಿಯಸ್ಸಾಗಿ ನಾನು ಒಂದು ರೈತ ಸಂಘದಲ್ಲೂ ಕೂಡ ಇದ್ದೆ. ನಾನು ಒಂದು ಪ್ರಾಂತ್ಯಕ್ಕೆ ಒಬ್ಬ ನಾಯಕನಾಗಿ ಇದ್ದೆ ನನ್ನ ತುಮಕೂರು ಭಾಗದಲ್ಲಿ. ಆ ಪುಟ್ಟಣ್ಣವ್ರನ್ನ ಕರೆಸಿ ಒಂದು 2-3 ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮಗೆ ಹೋರಾಟದ ಮನೋಭಾವ ಇದೆ. ಎಂಥದೇ ವಿಚಾರ ಬಂದರೆ ಆಡಳಿತ ಮಂಡಳಿ ಸಮರ್ಥವಾಗಿ ಮಂಡಿಸ್ತಕ್ಕಂಥ ಧೈರ್ಯನೂ ಇದೆ, ಕನ್ವಿನ್ಸ್ ಮಾಡ್ತಕ್ಕಂಥ ನನಗೆ ಚಾಕಚಕ್ಯತೆಯೂ ಇದೆ. ಖಂಡಿತವಾಗಲೂ ಅಂಥ ಸಂದರ್ಭ ಬಂದಾಗ ನನ್ನ ಮ್ಯಾನೇಜ್ಮೆಂಟ್ಗೆ ಯಾವುದೇ ಥರ ರೀತಿಯಲ್ಲಿ ನಾನು ಅದನ್ನು ತಡೆ ಒಡ್ಡಲಿಕ್ಕೆ ನನ್ನ ಶಕ್ತಿಯನ್ನು ಎಲ್ಲ ರೀತಿಯಲ್ಲೂ ನಾನು ಪ್ರಯೋಗಿಸಲಿಕ್ಕೆ ನಾನು ಸಿದ್ಧತೆ ರೆಡಿ ಇದ್ದೇನೆ. ಯಾವುದೇ ಕಾರಣದಿಂದ ಮ್ಯಾನೇಜ್ಮೆಂಟ್ ಜೊತೆ ಕಾಂಪ್ರಮೈಸ್ ಆಗೋದ್ರಲ್ಲಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದ್ರಲ್ಲಿ ಆಗಲ್ಲ. ಯಾಕೆ ನನಗಿನ್ನ ಸೇವೆ ಜಾಸ್ತಿ ಇದೆ. ಸೇವೆ ನನಗೇನೋ ಕಡಿಮೆ ಇತ್ತು ಅಂದರೆ ಆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋ ಅಂಥ ಪರಿಸ್ಥಿತಿ ನಿರ್ಮಾಣವಾಗ್ಬಿಡ್ತವೆ. ಆದ್ದರಿಂದ ನೀವು ಯಾವ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ರೆ ಈ ಖಾಸಗೀಕರಣ ಅಂತ ಒಂದು ವಿಚಾರ ಬಂದಾಗ ಅದನ್ನು ತಡೀಲಿಕ್ಕೆ ಯಾವ ವ್ಯಕ್ತಿಗೆ ಆ ಒಂದು ಸಿಚುಯೇಷನ್ ಅನುಕೂಲ ಮಾಡಿಕೊಡ್ತದೆ, ಆ ಒಂದು ವಾತಾವರಣ ಅನುಕೂಲ ಮಾಡಿಕೊಡ್ತದೆ, ಅವನ ಸೇವಾವಧಿ ಅನುಕೂಲ ಮಾಡಿಕೊಡ್ತದೆ, ಅದನ್ನು ತಾವು ತಮ್ಮ ಇಂಜಿನಿಯರಿಂಗ್ ಮೈಂಡಿಗೆ ಬಿಟ್ಟು ಯೋಚನೆ ಮಾಡಿ. ಯಾರೋ ನಮ್ಮ ಜಾತೆನೋ ಅವನು ಹೇಳ್ದ, ಯಾರೋ ಒಬ್ಬರು ಸೀನಿಯರ್ ಹೇಳಿರು, ಯಾರೋ ಹೇಳಿರು XDT ಹೇಳಿರೋ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ ಸರ್. XDT ಯಾರು ನಿಮ್ಮ ಭದ್ರತೆ ಕಾಪಾಡೋಕ್ಕಾಗಲ್ಲ, ನಿಮ್ಮ ಉದ್ಯೋಗ ಭದ್ರತೆನ. ಪ್ರೆಸೆಂಟ್ DT ಕೈ ಸಾಧ್ಯನೇ ಇಲ್ಲ ಭದ್ರತೆ ಕಾಪಾಡೋಕ್ಕೆ. ಯಾಕಪ್ಪ ಅಂದರೆ ಈ ಪ್ರೆಸೆಂಟ್ DT ಆಗಿದೆ, ಏನೇ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನನ್ನ ಉದ್ಯೋಗ ಎಲ್ಲ ಹೋಗುತ್ತೆ, ನಂದು 2 ತಿಂಗಳು 3 ತಿಂಗಳು ಇಲ್ಲ 1 ವರ್ಷನ ಸರ್ವಿಸ್ ಐತೆ ಅಂತ ಸ್ವಾಭಾವಿಕ ಬರ್ತದೆ. ನಾನು ಅಲ್ಲಿದ್ರೆ ನನಗೂ ಅದೇ ಬರೋದು. ಅದೇ ಥರ ಫ್ಯೂಚರ್ DT ಆಗ್ತೀನಿ ಅಂತ ಅವ್ರು ಇನ್ನೂ ಡೇಂಜರ್. ಯಾಪ ನನಗೆ ಅವಕಾಶನೇ ತಪ್ಪಾಗುತ್ತೆ, ನನಗೆ DT ಆಗಬೇಕಲ್ಲ ಅಂತ ತಪ್ಪಿರ್ತಾರೆ. ಆರಾಮಾಗಿ DT ಆಗಿಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ನಿವೃತ್ತಿ ಆಗೋಣ, ಯಾಕೆ ಬೇಕು, ಒಂದು ಬರ್ತಕ್ಕಂಥ ಆಪರ್ಚುನಿಟಿ ಮಿಸ್ ಆಗಿಬಿಡುತ್ತೆ ಅನ್ಕೊಂತಾರೆ. ಈ ರೀತಿ ನಿಮ್ಮ XDTನೂ ನಿಮ್ಮ ಉದ್ಯೋಗ ಭದ್ರತೆ ಕಾಪಾಡೋಕ್ಕಾಗಲ್ಲ, ಪ್ರೆಸೆಂಟ್ DTನೂ ಕಾಪಾಡೋಕ್ಕಾಗಲ್ಲ. ಫ್ಯೂಚರನ್ನು DT ಆಗ್ತೀನಿ ಅಂತ ಒಂದು ಆಶಾಭಾವನೆ ಹೊಂದಿರ್ತಾರಲ್ಲ, ಅವರಲ್ಲಿ ಸಾಧ್ಯನೇ ಇಲ್ಲ. ದಯವಿಟ್ಟು ಇದನ್ನು ಪರಿಗಣನೆ ತೊಗೊಳ್ಬೇಕು. ಯಾರ ಮಾತು ಕೇಳಬೇಡಿ. ನಿಮ್ಮ ಮೈಂಡ್ಗೆ ನನ್ನ ಉದ್ಯೋಗ ಭದ್ರತೆಯನ್ನು ಯಾವ ವ್ಯಕ್ತಿ ಕಾಪಾಡಲಿಕ್ಕೆ ಸಾಧ್ಯತೆ ಇದೆ, ಈ ಸಂಘ ಬಲಿಷ್ಠ ಆಗ್ಬೇಕಾದ್ರೆ ಯಾವ ವ್ಯಕ್ತಿ ಆ ಒಂದು ಸ್ಥಾನಕ್ಕೆ ಕೂತ್ಕೊಂಡ್ರೆ ಆ ವಾತಾವರಣಗಳು ಕೂಡ ಅವನಿಗೆ ಸಪೋರ್ಟ್ ಮಾಡ್ತವೆ ಅನ್ನೋದನ್ನ ನಿಮ್ಮ ಇಂಜಿನಿಯರಿಂಗ್ ಮೈಂಡಿಗೆ ಬಿಟ್ಟು ಆಯ್ಕೆ ಮಾಡಿ. ದಯವಿಟ್ಟು ನೀವು ಯಾರಿಗೂ ಈಲ್ಡಾಗಿ ನನಗೆ ಮಾಡಿ ನನಗೆ ಬೇಕೇ ಬೇಕು ಅಂತ ನಾನು ಕೇಳ್ತಾ ಇಲ್ಲ. ನಾನು ನೀವು ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದೀನಿ ನಾನು. ಈಗ ನನ್ನಂತವನ್ನೇ ಆಯ್ಕೆ ಮಾಡಿದರೆ ಹೆಚ್ಚು ಅನುಕೂಲಕರ ಆಗ್ತದೆ, ಬೇರೆಯವರು ಆಯ್ಕೆ ಮಾಡಿ ಹೆಚ್ಚು ಅನುಕೂಲಕರ ಆಗ್ತದೆ ತಾವೇ ನಿರ್ಧಾರ ಮಾಡಿ. ಹಾಗಾಗಿ ನನಗೂ ಕೂಡ ದರ್ದಿದೆ ಅದು. ನನಗೂ ಕೂಡ ಇನ್ನೂ 14 ವರ್ಷ ಒಂದು ಸರ್ಕಾರಿ ಸ್ವಾಮ್ಯದ ಈ ಒಂದು ಕಂಪನಿನಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಬೇಕು, ನನ್ನ ಹೆಂಡತಿ ಮಕ್ಕಳು ಸಾಕಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ನನಗೂ ಆಸೆ ಇದೆ. ಆ ಒಂದಿತ ದೃಷ್ಟಿಕೋನದಿಂದಲೇ ನಾನು ಕೂಡ ಅವಕಾಶ ಎಲ್ಲರೂ ನಮ್ಮ ಸೀನಿಯರ್ಸ್ ಎಲ್ಲ ಏನು ಬೆಂತಟ್ಟಿ ಮುಂದೆ ಹೋಗು ಅಂತ ಹೇಳಿದಾರ, ಮುಂದೆ ಹೋಗು ಅಂತ ಹೇಳಿದ್ರೆ ಹಿಂದೆ ಉಳಿದಿಲ್ಲ. ಅದಕ್ಕೋಸ್ಕರ ನಾನು ಮುಂದೆ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ 2 ಬಾರಿ ಚಿಂತನೆ ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಯೋಚನೆ ಮಾಡಿ ತಾವು ನಿರ್ಧಾರ ಮಾಡಿ. ಈ ಖಾಸಗೀಕರಣ ಅಂತ ಬಂದಂಥ ಸಂದರ್ಭದಲ್ಲಿ ಶ್ರೀರಾಮು ಹೋರಾಟ ಮಾಡಲಿಕ್ಕೆ ಶಕ್ತಿಯುತವಾಗಿದ್ದಾನೆ, ಅವನಿಗೆ ವಾತಾವರಣಗಳು ಕೂಡ ಅನುಕೂಲಕರವಾಗಿದ್ದಾವೆ ಅನ್ನೋದನ್ನು ಮನಗಂಡು ತಾವುಗಳು ನಿರ್ಧಾರ ತೆಗೆದುಕೊಳ್ಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ.